ಹಾಯ್ ಫ್ರೆಂಡ್ಸ್, ನಿಮ್ಗೇನಾದರೂ ಬಜ್ಜಿನೋ ಬೋಂಡನೋ ಏನೋ ತಿನ್ನಬೇಕು ಅನಿಸಿದರೆ ಇನ್ಸ್ಟೆಂಟಾಗಿ ಈ ಇನ್ಸ್ಟೆಂಟ್ ಬಜ್ಜಿ ಬೋಂಡಾ ಮಿಕ್ಸ್ ಎಲೈಟ್ ಅವ್ರದ್ದು ಸಿಗುತ್ತೆ. ಇದೇನು ತುಂಬ ಕಾಸ್ಟ್ಲಿ ಇಲ್ಲ, ಏನೋ ಒಂದು 39 to 40 ರೂಪೀಸ್ ಇದೆ ಅಷ್ಟೇ. ಬೇಕಾದರೆ ಇದು ಇನ್ಸ್ಟೆಂಟ್, ಇದರಲ್ಲಿ ಏನು ಮಿಕ್ಸ್ ಮಾಡಬೇಕಂತಿಲ್ಲ, ಎಲ್ಲ ಇಲ್ಲಿ ಇಂಗ್ರೀಡಿಯೆಂಟ್ಸ್ ನಿಮಗೆ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದು ನೀವು ಬೇಗ ಸುಮ್ಮನೆ ನೀರಲ್ಲಿ ಕಲಿಸ್ಬಿಟ್ಟು ಮಾಡ್ಬೋದು ಇನ್ಸ್ಟೆಂಟಾಗಿ. ಸೊ ನಾನು ಇವಾಗ ಇನ್ಸ್ಟೆಂಟಾಗಿ ಬಜ್ಜಿ ಹೇಗೆ ಮಾಡೋದಂತ ಹೇಳ್ತೀನಿ. ಸೊ ಇದು ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯನ್ನು ತೊಳೆದ್ಬಿಟ್ಟಿಟ್ಟಿದ್ದೀನಿ. ಸೊ ಇದನ್ನು ಸುಮ್ಮನೆ ಮೆಣಸಿನ್ಕಾಯನ್ನು ಈ ಥರ ಮಧ್ಯದಲ್ಲಿ ಸೀಳ್ಬಿಟ್ಟು ಹೀಗೆ ಎಲ್ಲವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ರೆಡಿ ಮಾಡ್ಕೋಬೋದು. ಸೊ ಇವಾಗ ಇದನ್ನು ಜಸ್ಟ್ ಕಟ್ ಮಾಡಿ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇದರಲ್ಲಿ ಒಂದು 3/4 ಪ್ಯಾಕೆಟನ್ನು ಹಾಕ್ತಾಯಿದ್ದೀನಿ. ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ, ಆಯಿಲ್ ಹಾಕ್ತಾಯಿದ್ದೇನೆ. ನಿಮಗೆ ಕರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕಿ. ಇದಕ್ಕೆ ಒಂಚೂರು ಅಜ್ವೈನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಓಂಕಾಳು ಅಂತ ಕೂಡ ಹೇಳ್ತಾರೆ, ಡೈಜೆಷನಿಗೆ ತುಂಬ ಒಳ್ಳೆಯದು. ಬಿಟ್ಟು ಹಾಕಿ. ಮತ್ತು ಇದನ್ನು ನಿಮಗೆ ಚೂರು ನೀರು ಹಾಕ್ಕೊಂಡು ಮಿಕ್ಸನ್ನು ರೆಡಿ ಮಾಡ್ಕೊಳ್ಳಿ. ನಿಮಗೆ ಬೋಂಡ ಅಥವಾ ಬಜ್ಜಿಗೆ ಮಿಕ್ಸನ್ನು ರೆಡಿ ಮಾಡೋದನ್ನು ಚೂರು ಹದ ಗಟ್ಟಿಯಲ್ಲಿದ್ದರೆ ಒಳ್ಳೆಯದಾಗುತ್ತೆ. ಸೊ ಇಟ್ಟು ಒಂದು 5 ಮಿನಿಟ್ಸ್ ರೆಸ್ಟಿಗೆ ಬಿಡೋಣ. ಸೊ 5 ಮಿನಿಟ್ಸ್ ರೆಸ್ಟ್ ಆಗೋವರೆಗೂ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಬಿಸಿ ಆಗುತ್ತೆ. ಈಗ 5 ಮಿನಿಟ್ಸ್ ರೆಸ್ಟ್ ಆಯಿತು, ಎಣ್ಣೆ ಕೂಡ ಬಿಸಿಯಾಗಿದೆ. ಸೊ ಇವಾಗ ಬೋಂಡನ್ನು ಕರಿಲಿಕ್ಕೆ ಬಿಡ್ತೀನಿ. ಈಗ ನೋಡಿ, ಮೆಣಸಿನ್ಕಾಯಿ ಬಜ್ಜಿ ರೆಡಿ. ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ರೆಡಿ ಟು ಈಟ್.